ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಿದ್ದೀರಲ್ಲ, ಈ ಡಿಸೈನ್ ಹಾಕ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಕ್ರೋಶಾ ಡಿಸೈನ್ ಇದು ತುಂಬ ಚೆನ್ನಾಗಿ ಬರುತ್ತೆ, ಹಾಕ್ಕೊಂಡ್ರೆ ಸಖತ್ತಾಗೂ ಕಾಣುತ್ತೆ. ಇದು ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 11 ತೊಗೊಂಡಿದ್ದೀನಿ. ಅದು ಆದಮೇಲೆ ನೆಕ್ಸ್ಟ್ ನಾನು ಫಸ್ಟು ಸ್ಟಾರ್ಟಿಂಗ್ ಕುಚ್ಚು ಬರುತ್ತಲ್ಲ, ಅದಕ್ಕೆ 4 ಚೈನ್ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡ್ಬಿಟ್ಟು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಅದು ಆದಮೇಲೆ ನಾನು ಮತ್ತೆ ಲಾಕ್ ಮಾಡ್ಕೊಂಡು ಆದಮೇಲೆ ನಾನು ಮತ್ತೆ 3 ಚೈನ್ ಹಾಕ್ಕೊತಾ ಇದ್ದೀನಿ, 4 ಚೈನ್ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ 4 ಚೈನ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಅದನ್ನು ಎಲ್ಲಿ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಅದು ಲಾಕ್ ಮಾಡ್ಕೊಂಡು ಆದಮೇಲೆ ನಾವು ಮತ್ತೆ ಇವಾಗ ಅಲ್ಲಿ ಆರ್ಚ್ ಬರುತ್ತಲ್ವ, ಆರ್ಚಿಗೆ 5 ಚೈನ್ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. 5 ಇಲ್ಲ 6 ಚೈನ್ ಹಾಕ್ಕೋಬೋದು. ಆಮೇಲೆ ನಾನು ಅದನ್ನು ಒಂದು ಸ್ವಲ್ಪ ಒಳಗಡೆನೇ ತೊಗೊತೀನಿ, ಎಲ್ಲಿ ಬರುತ್ತಲ್ಲ ಅಲ್ಲಿಗೆ ಕರೆಕ್ಟಾಗಿ ತೊಗೊತಾ ಇಲ್ಲ, ನಾನು ಒಂದು ಸ್ವಲ್ಪ ಗ್ಯಾಪ್ ಒಳಗಡೆನೇ ತೊಗೊತಾ ಇದ್ದೀನಿ. ಅದು ಒಳಗಡೆನೇ ತಗೊಂಡ್ರೆ ಈ ಥರ ಬರುತ್ತಲ್ವ, ಇದಕ್ಕೆ ಒಳಗಡೆನೇ ತೊಗೊಂಡ್ವಿ ಅಂತಂದರೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಅದು ಆದಮೇಲೆ ಮತ್ತೆ ನಾನು 4 ಚೈನ್ ತೊಗೊಂಡ್ಬಿಟ್ಟು ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಅದು ಲಾಕ್ ಮಾಡ್ಕೊಂಡು ಆದಮೇಲೆ ನಾನು ಮತ್ತೆ ಕುಚ್ಚಿಗೆ ಅಂತ ಹೇಳ್ಬಿಟ್ಟು ಮತ್ತೆ 5 ಚೈನ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ 5 ಚೈನ್ ಹಾಕ್ಕೊಂಡು ಮತ್ತೆ ಅದನ್ನು ಲಾಕ್ ಮಾಡ್ಕೊಂಡು ಮತ್ತೆ 6 ಚೈನ್ ಹಾಕ್ಕೊಂಡು ನಾನು ಕುಚ್ಚಿಗೆ ಅಂತ ಹೇಳ್ಬಿಟ್ಟು ಅದನ್ನು ಡಿಸೈನ್ ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಈ ಥರ ಬರುತ್ತಿದ್ದು ಸ್ಟಾರ್ಟಿಂಗ್ ಬೇಸಿಕ್ ಹಾಕ್ಕೊಂಬಿಟ್ಟು ಅದು ಆದಮೇಲೆ ಮತ್ತೆ ನೆಕ್ಸ್ಟ್ ನಾನು ಮತ್ತು 6 ಎಳೆ ದಾರ ತೊಗೊಂಡು ಅದು ಎಲ್ಲಿ ಬರುತ್ತೆ ಅಲ್ಲಿಗೆ 6 ಎಳೆ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಡಬಲ್ ಕಲರ್ ಹಾಕ್ತಾಯಿದ್ದೀನಲ್ಲ, ಅದಕ್ಕೋಸ್ಕರನೇ ಇದಕ್ಕೆ ನಾನು 6 ಎಳೆ ದಾರ ತೊಗೊಂಡು ಫಸ್ಟ್ ನಾವು ಎಲ್ಲಿ ಲಾಕ್ ಮಾಡ್ಕೊಂಡಿದ್ವೋ ಅಲ್ಲಿಗೆ ಅದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮತ್ತೆ 4 ಚೈನ್ ಹಾಕ್ಕೊಂಬಿಟ್ಟು ನಾವು 4 ಚೈನ್ ಹಾಕ್ಕೊಂಡಿರ್ತೀವಲ್ವ, ಅಲ್ಲಿ 3 ಚೈನ್ ಬರುತ್ತಲ್ವ, ಅದ್ರ ಬಿಟ್ಟು ಸೂಜಿ ಮೇಲೆ 2 ಸ್ಟೆಪ್ ತೊಗೊಂಡ್ಬಿಟ್ಟು ನಾವು ಅದು 6 ಚೈನ್ ಹಾಕ್ಕೊಂಡಿದ್ವಲ್ಲ ನಾವು ಅಲ್ಲಿಗೆ ನಾವು ಡಬಲ್ ಕ್ರೋಶ ಮಾಡ್ಕೊತಿದ್ದೀನಿ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಇವಾಗ ಸೂಜಿ ಮೇಲೆ 2 ಸ್ಟೆಪ್ ತೊಗೊಂಡ್ಬಿಟ್ಟು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ನಾನು. ಡಬಲ್ ಕ್ರೋಶ ಮಾಡ್ಕೊಂಡ್ವಿ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಡಿಸೈನ್ ಸೂಪರಾಗೂ ಕಾಣಿಸುತ್ತೆ, ಸಿಂಪಲ್ಲಾಗೂ ಇರುತ್ತೆ, ಜಾಸ್ತಿ ಹೆವಿನೆಸ್ ಅನಿಸಲ್ಲ, ಏನೂ ಇಲ್ಲ. ಡಬಲ್ ಕ್ರೋಶ ಅಂತ ಅಂದರೆ, ಈಗ ಸಿಂಗಲ್ ಕ್ರೋಶ ಅಂತಂದರೆ ಸೀರೆ ಡಿಸೈನ್ ಅದು ಚಿಕ್ಕದಾಗಿ ಲೆಂತಿ ಇದು ಬರೋದಿದೆ. ಡಬಲ್ ಕ್ರೋಶ ಆದರೆ ಒಂದು ಸ್ವಲ್ಪ ಡಿಸೈನೂ ಚೆನ್ನಾಗಿ ಬರುತ್ತೆ. ಕ್ರೋಶ ಹಾಕಿದ್ರೂ ಅದು ಮೇಲೆ ಮತ್ತು ಬೀಡ್ಸು ಇನ್ನೊಂದು ಸ್ಟೆಪ್ ಬರುತ್ತಲ್ವ, ಅದು ಹಾಕೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅದು ಡಿಸೈನು. ನೋಡಿ ಫ್ರೆಂಡ್ಸ್, ಇವಾಗ ನಾವು ಸಿಂಪಲಾಗಿ ಮನೆಯಲ್ಲಿ ನಮ್ಮ ರೇಷ್ಮೆ ಸೀರೆಗಳಿಗೆ ಹಾಕ್ಕೋಬೋದು. ಇದು ಡಿಸೈನು ಚೆನ್ನಾಗೂ ಬರುತ್ತೆ, ಆರ್ಚ್ ಥರ ಬರುತ್ತಲ್ವ, ಬೇಸಿಕ್ ಡಬಲ್ ಕ್ರೋಶ ಬರುತ್ತಲ್ವ, ಅದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ಮತ್ತು ನಾನು ಇದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗಾಗಿ ಬೀಡ್ಸ್ ತೊಗೊತಿದ್ದೀನಿ ಫ್ರೆಂಡ್ಸ್. ನಾನು ಅದು ಬೀಡ್ಸ್ ತೊಗೊಂಡ್ಬಿಟ್ಟು ಅದು ಬೀಡ್ಸ್ನು ಹಾಕಿದ ಆ ಬೀಡ್ಸ್ ಬೇಕು ಅಂದರೆ ನಾವು ಹಾಕ್ಕೋಬೋದು, ಬೇಡ ನಮಗೆ ಇದೇ ಥರನೇ ಇರಲಿ, ಸಿಂಪಲ್ಲಾಗೇ ಇರಲಿ ಅಂತಂದರೆ ಇದೇ ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ನಾವು ಇದನ್ನೇ ಹಾಕ್ಕೋಬೋದು ಫ್ರೆಂಡ್ಸ್. ನಾವು ಇದು ಆದ್ರೂ ತುಂಬ ಚೆನ್ನಾಗಿ ಬರುತ್ತೆ, ಸಿಂಗಲ್ ಆರ್ಚ್ ಟೈಪು ಬರುತ್ತೆ. ಇದು ಸಖತ್ತಾಗೆ ಕಾಣುತ್ತೆ. ಇದು ಆದ್ರೂ ಬರೀ ಕುಚ್ಚು ಹಾಕ್ಕೊಂಬಿಟ್ಟು ನಾವು ಇದಕ್ಕೆ ಆರ್ಚ್ ಹಾಕ್ಕೊಂಡು ಇದೇನೇ ನಾವು ಕುಚ್ಚು ಹಾಕ್ಕೊಂಡ್ವಿ ಅಂತಂದರೆ ಇದೂ ಕೂಡ ಚೆನ್ನಾಗಿ ಬರುತ್ತೆ ಡಿಸೈನು. ಅದು ಆದಮೇಲೆ ನಾವು ಇಲ್ಲ ಬೇಡ ನಮಗೆ ಒಂದು ಬೀಡ್ಸ್ ಆ್ಯಡ್ ಮಾಡ್ಕೊತೀವಿ ಅಂತ ಅಂದರೆ ಬೀಡ್ಸ್ನು ಬೇಕಾದ್ರೆ ನಾವು ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ಬೀಡ್ಸ್ ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ಇದು ಡಿಸೈನ್ ಲುಕ್ ಕಾಣಿಸುತ್ತೆ. ಇದು ಏನು ಅಂತಂದರೆ ಈಗ ನಮಗೆ ಜಾಸ್ತಿ ಹೆವಿನೂ ಬೇಡ, ಜಾಸ್ತಿ ಸಿಂಪಲ್ಲು ಬೇಡ ಅಂತ ಅನ್ನೋರಿಗೆ ಈ ಥರ ಹಾಕ್ಕೊಂಡ್ರೆ ಇದು ಡಿಸೈನು ತುಂಬ ಚೆನ್ನಾಗಿಯೂ ಬರುತ್ತೆ. ಇದು ನೋಡಿ ಫ್ರೆಂಡ್ಸ್, ಇವಾಗ ಕಾಣಿಸ್ತಿದೆಯಲ್ಲ ಆರ್ಚ್ ಆ ಥರ ಬರುತ್ತೆ ಅಂತಂದು ನಾನು ಇದಕ್ಕೆ 13 ಕಂಬ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಡಬಲ್ ಕ್ರೋಶ ತೊಗೊಂಡಿದ್ದೀನಿ, 13 ಡಬಲ್ ಕ್ರೋಶ ತೊಗೊಂಡ್ರೆ ಆರ್ಚು ಚೆನ್ನಾಗಿ ಬರುತ್ತೆ. ನಾನು ಬೀಡ್ಸ್ ಹಾಕಲಿಕ್ಕೆ ಅದಕ್ಕೂ 6 ಎಳೆ ದಾರ ತೊಗೊಂಡಿದ್ದೀನಿ, 13 ಕಂಬ ತೊಗೊಂಡ್ಬಿಟ್ಟು ಅದೆಲ್ಲಿ ಬರುತ್ತೇನೋ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡಿದ್ವಲ್ಲ ಕುಚ್ಚಿನ ಪಕ್ಕದಿದ್ದಕ್ಕೆ ಅಲ್ಲಿಗೆ ನಾನು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಯಾವ ಥರ ಕಾಣಿಸುತ್ತೆ ನೋಡಿ. ನಾವು ಇದನ್ನು ಸಿಂಪಲ್ಲಾಗೂ ಇದೆ ಅಂತಂದರೆ ಇದನ್ನು ಇದೇ ಥರನೇ ಕುಚ್ಚು ಕಟ್ಕೋಬೋದು ನಾವು ಇದಕ್ಕೇ, ಅದನ್ನು ಚೆನ್ನಾಗಿ ಬರುತ್ತೆ ಡಿಸೈನು. ಬರೀ ಕುಚ್ಚು ಆದರೆ ಇದು ಆರ್ಚ್ ಥರನೂ ಬರುತ್ತೆ, ಇಲ್ಲ ಬೇಡ ನಮಗೆ ಒಂದು ಬೀಡ್ಸ್ ಆ್ಯಡ್ ಮಾಡ್ಕೊತೀನಿ ಅಂದರೆ ಬೀಡ್ಸನ್ನು ನಾವು ಆ್ಯಡ್ ಮಾಡ್ಕೊಬೋದು ಇದಕ್ಕೆ. ನೋಡಿ ಫ್ರೆಂಡ್ಸ್, ಇವಾಗ ಕುಚ್ಚಿಗೆ 5 ಚೈನ್ ಹಾಕ್ಕೊಂಬಿಟ್ಟು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ಲಾಕ್ ಮಾಡ್ಕೊಂಬಿಟ್ಟು ಎಕ್ಸ್ಟ್ರಾ ಅದೇನು ಬಂದಿರುತ್ತಲ್ಲ ಅದನ್ನು ದಾರ ಥ್ರೆಡ್ ತೊಗೊಂಬಿಟ್ಟು ಕಟ್ ಮಾಡ್ಕೊಂಬಿಟ್ಟು ನಾನಿವಾಗ ಬೀಡ್ಸ್ ಹಾಕೋಣ ಅಂತಂದು ಇದು ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್. ನೋಡಿ ಇವಾಗ ಈ ಥರ ಕಾಣಿಸುತ್ತೆ. ಇದಕ್ಕೆ ನಾವು ಬೇಡ ಅಂತಂದ್ರೂ ಸಿಂಪಲಾಗಿ ಕುಚ್ಚನ್ನು ಕೂಡ ಕಟ್ಕೋಬೋದು. ನಾನು ಇದಕ್ಕೆ ಬೀಡ್ಸ್ ತೊಗೊತಿದ್ದೀನಿ, ಬೀಡ್ಸ್ ಆ್ಯಡ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಅದು ಎಲ್ಲಿ ಬರುತ್ತೋ ಅಲ್ಲಿ ಫಸ್ಟಿಗೆ ಲಾಕ್ ಮಾಡ್ಕೊಂಡಿದ್ವಲ್ಲ ನಾವು ಮತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ನಾನು.
ಅಲ್ಲಿಗೆ ಲಾಕ್ ಮಾಡ್ಕೊಂಬಿಟ್ಟು ಮತ್ತು ಕುಚ್ಚಿಗೆ ಅಂತ ಹೇಳ್ಬಿಟ್ಟು 4 ಚೈನ್ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ನಾನು ಅದು ಆದಮೇಲೆ ನೆಕ್ಸ್ಟು ಕ್ರೋಶದಿಂದ ಬರುತ್ತಲ್ವ, ಆರ್ಚ್ ಬಂದಿದೆಯಲ್ವ, ಅಲ್ಲಿಗೆ ಎಲ್ಲಿ ಬರುತ್ತೋ ಅಲ್ಲಿ ನೀಟಾಗಿ ಲಾಕ್ ಮಾಡ್ಕೊಂಡು ಅಲ್ಲಿದ್ದೇ ನಾನು ಬೇಸಿಕ್ ಇದ್ರದ್ದೇ ಬೀಡ್ಸ್ ಹಾಕೋಣ ಅಂತ ಇದು ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಅದನ್ನು ಸೂಜಿ ಮೇಲೆ ಬರುತ್ತಲ್ವ, ಅದನ್ನು ಒಂದು ಸ್ವಲ್ಪ ದಾರ ಹಿಂಗೆ ಉದ್ದ ಎಳ್ಕೊಂಬಿಟ್ಟು ಅಲ್ಲಿಗೆ ನಾವು ಬೀಡ್ಸ್ ಹಾಕ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್ ತೋರಿಸ್ತಿದ್ದೀನಿ ನಿಮಗೆ. ಇವಾಗ ಸೂಜಿ ಮೇಲೆ ತೊಗೊಂಡಿದ್ನೆಲ್ಲ ಅದ್ರ ಮೇಲೆ ತೊಗೊಂಬಿಟ್ಟು ಅದಕ್ಕೇ ಬೀಡ್ಸ್ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಅದೇ ದಾರಕ್ಕೇ ಬೀಡ್ಸ್ ಆ್ಯಡ್ ಮಾಡಿಕೊಂಡು ಇವಾಗ ನೋಡಿ ಫ್ರೆಂಡ್ಸ್ ತೋರಿಸ್ತಿದ್ದೀನಿ. ಫಸ್ಟು ನೀಡಲ್ ಮೇಲೆ ಬೀಡ್ಸ್ ಹಾಕ್ಕೊಂಬಿಟ್ಟು ಆಮೇಲೆ ದಾರದೊಳಗೆ ಬೀಡ್ಸ್ ಹಾಕ್ತಿದ್ದೀನಿ ನಮ್ಮ ಫ್ರೆಂಡ್. ನೋಡಿ ಕಾಣಿಸ್ತಿದೆಯಲ್ಲ ಇವಾಗ ಈ ಥರ ಬರುತ್ತೆ. ನಾವೇನು ಸಿಂಪಲ್ ಏನಿಲ್ಲ, ಅದಕ್ಕೆ ಏನು ಚೈನ್ ಪಕ್ಕದಲ್ಲೇ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಾಸಿಂದ ಕ್ರೋಶ ತೊಗೊಂಬಿಟ್ಟು ಥ್ರೆಡ್ ತೊಗೊಂಬಿಟ್ರೆ ಮುಗ್ದೋಯ್ತು. ನೀಡಲ್ಲಿ ಹಾಕ್ಬಿಟ್ಟು ಥ್ರೆಡ್ ತೊಗೊಂಡ್ರೆ ಮುಗ್ದೋಯ್ತು ನೋಡಿ ಫ್ರೆಂಡ್ಸ್. ಇವಾಗ ಈ ಥರ ಬೀಡ್ಸ್ ಒಂದು ಬರುತ್ತೆ. ಅದು ಆರ್ಚ್ ಥರ ಬರುತ್ತಲ್ಲ, ಅದು ನಾನು 13 ಇಲ್ಲ ಅಂದರೆ 12 ಬೀಡ್ಸ್ ಹಾಕಿದ್ದೀನಿ ಫ್ರೆಂಡ್. ಇದಕ್ಕೆ ನಾನು ಸಾಕು, ಹೆವಿ ಆ ಕಡೆ ಈ ಕಡೆ ಗ್ಯಾಪ್ ಬಿಟ್ಟು ಇರ್ತೀವಲ್ವ, ಹಂಗಾಗಿ 11 ಇಲ್ಲ ಅಟ್ಲೀಸ್ಟ್ 13 12 ಬರುತ್ತೆ. ಇಲ್ಲ ನಮಗೆ ಬೇಡ, ಜಾಸ್ತಿ ಬೇಡ ಅಂತಂದ್ರೂ 10 ಬೀಡ್ಸ್ ಅಂತೂ ಆ್ಯಡ್ ಮಾಡ್ಕೊಬೋದು ನಾವು ನೋಡಿ ಫ್ರೆಂಡ್ಸ್. ಇವಾಗ ನಾನು ಅದು ಬೇಗ ಇದಾಗಲಿ ಅಂತ ಹೇಳ್ಬಿಟ್ಟು 3-4 ಬೀಡ್ಸ್ ತೊಗೊಂಬಿಟ್ಟೆ ಹಾಕ್ತಾಯಿದ್ದೀನಿ ಇದಕ್ಕೆ. ನಾನು ಡಿಸೈನ್ ಮಾತ್ರ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ನಮಗೆ ರೇಷ್ಮೆ ಸೀರೆಗಳಿಗೆ ಹಾಕೋಳಕ್ಕೆ ಸುಮ್ಮನೆ ಸಿಂಪಲ್ಲು ಕಾಣುತ್ತೆ, ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ ನಮಗಿದ್ದು. ಯಾವ ಥರ ಅಂತಂದರೆ ಈಗ ಬೀಡ್ಸ್ ಬೇಡ ಅಂತಂದರೆ ಬರೀ ಆರ್ಚನ್ನು ಬೇಕಾದ್ರೆ ಹಾಕ್ಕೊಂಡು ನಾವು ಇದು ಮಾಡ್ಕೊಬೋದು. ಇಲ್ಲ ನಮಗೆ ಅದನ್ನು ಬೀಡ್ಸು ಬೇಕು ಅಂತ ಅನ್ನೋರು ಬೀಡ್ಸನ್ನು ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ತುಂಬ ಚೆನ್ನಾಗೇ ಬರುತ್ತೆ ಇದು ಡಿಸೈನು ಹಾಕ್ತಾಯಿದ್ರೆ. ಸೀರೆ ಫುಲ್ ಸೀರೆಗೆ ಹಾಕಿದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾನಿದು ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು 2 ಸ್ಟೆಪ್ ಇದನ್ನು ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಬೀಡ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಬಿಟ್ಟು ನಾನು ನೋಡಿ ಫ್ರೆಂಡ್ಸ್. ಇವಾಗ ಫೈನಲಿ ಯಾವ ಥರ ಬರುತ್ತೆ ಅಂತ ಅಂದರೆ, ನಾವು ಬೀಡ್ಸ್ ಹಾಕೊಂಡ್ಮೇಲೆ ಇದು ಡಿಸೈನು ತುಂಬ ಸಖತ್ತಾಗಿ ಕಾಣಿಸುತ್ತೆ. ಇದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೀವು ಒಂದು ಸತಿ ಹಾಕ್ಕೊಂಬಿಟ್ಟು ಯಾವ ಥರ ಇರುತ್ತೆ ಅಂತಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಇದು ಮತ್ತೆ ನಾನು ಬೇಸಿಕ್ಕಿಗೆ ಕುಚ್ಚಿಗೆ ಅಂತ ಅಲ್ಲಿಗೆ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಂಬಿಟ್ಟು ಕುಚ್ಚಿಗೆ ಅಂತ ಹೇಳ್ಬಿಟ್ಟು ಆ ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್. ಇವಾಗ ಅದಾದಮೇಲೆ ನೀವು ಯಾವ ಥರ ಬರುತ್ತೆ ಫಿನಿಶಿಂಗ್ ಅಂತಂದರೆ ಕುಚ್ಚು ಕಟ್ಟಿದ ಮೇಲೇ ತುಂಬ ಚೆನ್ನಾಗೇ ಬರುತ್ತೆ ಇದು ಡಿಸೈನು ನೋಡಿ. ಇವಾಗ ದಾರ ಮೇಲೆ ತೆಗೆದು ಅದನ್ನು ಕಟ್ ಮಾಡ್ತಿದ್ದೀನಿ. ಕಟ್ ಮಾಡಿ ಎಲ್ಲಿ ಬರುತ್ತೋ ಅಲ್ಲಿ ನೀಟಾಗಿ ಅದನ್ನು ನಾವು ನಾಟ್ ಹಾಕ್ಕೊಂಬಿಟ್ಟು ಈ ಥರ ಬರುತ್ತೆ ಫ್ರೆಂಡ್ಸ್. ಇದು ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು ನೋಡಿ. ಕುಚ್ಚಾದಮೇಲೆ ಈ ಥರ ಬರುತ್ತೆ. ಇದು ನನ್ನ ಹೊಸ ಚಾನಲ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್